ಇದೇನಪ್ಪ ಇದು? ನಮ್ ಗೌಡ್ರು ಒತ್ನಂತೆ ಬಾರೋ ಶಿವು ಅಂದ್ಬಿಟ್ಟು ನೋಡಿರಿ ಇಷ್ಟೊತ್ತಾರು ಗೌಡ್ರು ಬಂದಿಲ್ಲ. ಈ ಕಡೆ ಈ ಬೋರಾಜ ಸೀನಪ್ಪನು ಬಂದಿಲ್ಲ. ಎತ್ಲಾಗ ಹೋದ್ರು ಅಂತ ಕಾಣೋಣ. ಅಲ್ಲಿ ಬಂದ್ ನಾನು ವಶಿ ಒತ್ತಾತ. ಈ ನಮ್ ಗೌಡ್ರು ಏನ್ ಮಾಡ್ತಿದಾರೆ ಇಷ್ಟೊತ್ತು ಮನೆ ಹತ್ರ? ಏನ್ ತೋಟ ಗೀಟ ಸುತ್ತಕ್ಕೆ ಏನಾದ್ರು ಹೋದ್ರ ಹೆಂಗ? ಕಾಯಿ ಪಾಯಿ ಬಿದ್ದೋತಾರನ ಅಂತ ಹೇಳಿ ಹೋಗಿರ್ಬೇಕು ಮೋಸ್ಟ್ಲಿ ಗೌಡ್ರು. ಶಿವ ಶಿವ ಇದ್ಯಾಕಲ್ಲ ಒಬ್ಬೊಬ್ನೇ ಮಾತಾಡ್ತಿದ್ಯಲ್ಲೋ ನಿಂತ್ಕೊಂಡು? ಹೋಗಿ ಒಳಗಡಿಕೆ ಏನ್ ಅದೇನ್ ಕೆಲ್ಸ ನೋಡೋದ್ ಬಿಟ್ಟು ಇಲ್ಲೇ ನಿಂತಿದ್ಯಲ್ಲ ಪಾಪ. ಹೋಗು. ಅದೇನ್ ಈರುಳ್ಳಿ ಪೊರುಳ್ಳಿ ಎಲ್ಲ ಹೆಚ್ಕೊಂಡು ಸಾಂಬಾರ್ ಮಾಡ್ತೀಯ ಏನ್ ಮಾಡ್ತೀಯ ಅಂತ ನೋಡೋ ಒಂಚೂರು. ಏನ್ ತತ್ತಾರಂತ ಗೊತ್ತಿಲ್ವಲ್ಲ. ಕೋಳಿ ತಂದ್ರೆ ಒಂದ್ ಕೆಲ್ಸ ಮಾಡು, ನಾಟಿ ಕೋಳಿ ಒಂಚೂರು ರಸಂ ಮಾಡ್ಬಿಟ್ಟು ಇದ್ ಮಾಡು. ಇನ್ನೇನು ಮುದ್ದೆ ಒಂಚೂರು ಅನ್ನ ಸಾಂಬಾರ್ ಮಾಡ್ಬಿಡು. ಇನ್ನೇನ್ ಒಂಚೂರು ಎಣ್ಣೆ ಪಣ್ಣೆ ಕುಡ್ಕೊಂಡ್ರೆ ಯಾರು ಅಷ್ಟಾಗಿ ತಿನ್ನಕ್ ಹೋಗಲ್ಲ ಕಮ್ಮಗ. ನೋಡಿ ಒಂಚೂರು ಮುದ್ದೆನು ಅನ್ನನು ಕಡಿಮೆನೆ ಮಾಡು. ಎಣ್ಣೆ ಕುಡಿತಾ ಕುಡಿತಾ ಪೀಸ್ ಗೀಸ್ ತಿನ್ಕೊಂತಾರಲ್ಲ ಹೊಟ್ಟೆ ತುಂಬಿರ್ತವೆ. ಬೋರಾಜಿನ್ನೇನು ಊಟನೇ ಮಾಡಲ್ಲ. ಊಟ ಮಾಡಿದ್ರೆ ನಾನು ನೀನು ಸೀನಪ್ಪ ಅಷ್ಟೇ. ಹಂಗಾಗಿ ಮುದ್ದೆ ಜಾಸ್ತಿ ಮಾಡಕ್ ಹೋಗ್ಬೇಡ. ನೋಡಿ ವಸಿ ವಸಿ ಮಾಡು. ಈರುಳ್ಳಿ ಪರಳ್ಳಿ ಹೆಚ್ಕೊಂತಿರು. ಅದ್ ಏನ್ ತತ್ತಾರಂತ ನೋಡೋಣ. ನೋಡೋಣ ಮಟನ್ ಗಿಟನ್ ತತ್ತಾರೋ ಇಲ್ಲ ನಾಟಿ ಕೋಳಿನೇ ತತ್ತಾರೋ ಗೊತ್ತಿಲ್ಲ. ನೋಡಂತಡಿ. ಸರಿ ಸರಿ ಆಯ್ತು ತಾಳಿ ಗೌಡ್ರೆ, ನೋಡನ್ ತಾಳಿ ಏನ್ ತತ್ತಾರ ಅದು ಮಾಡಿರಾಗತ್ತೆ. ನೋಡೋಣ. ಮಟನ್ ಏನಾರು ತಂದ್ರೆ ಒಂಚೂರು ಮಟನ್ ಫ್ರೈ ಹಂಗ್ ಮಾಡಿಬಿಟ್ಟು ಆಮೇಲೆ ತೀರಾ ಒಂಚೂರು ಮಟನ್ ಸಾರು ಮಾಡ್ಕೊಡ್ತೀನಿ. ಫ್ರೈ ಮಾಡಿಬಿಟ್ರೆ ಎಣ್ಣೆ ಜೊತೆ ನೆಂಚ್ಗೆ ಭಾರಿ ಚೆನ್ನಾಗಿರುತ್ತೆ ಕಂಗೌಡ್ರಿ. ಹಂಗಾಗಿ ಒಂಚೂರು ಫ್ರೈ ಹಂಗ್ ಮಾಡಿಬಿಡೋಣ ಮೊದ್ಲು ಮಟನ್ದು. ಆಮೇಲೆ ತೀರಾ ಒಂಚೂರು ಸಾಂಬಾರ್ ಮಾಡ್ತೀನಿ. 1 kg ಅಷ್ಟು ಫ್ರೈ ಮಾಡಿಬಿಡೋಣ. ಸರಿಯಾ? ಸರಿ ಕಂತ ತಾಳಮ್ಮಗ, ನಿಂಗೆ ಹೆಂಗ್ ತೋಚುತ್ತ ಹಂಗ್ ಮಾಡು. ಇನ್ನೇನ್ ಸಾಂಬಾರ್ ಇನ್ನೇನ್ ಎರಡೊಂದ್ ಕೆಲ್ಸ ಯಾಕೆ ಮಾಡಕ್ ಹೋಗ್ತೀಯ? ಸುಮ್ನೆ ಮಟನ್ ತಂದ್ರೆ ಒಂಚೂರು ಗೊಜ್ಜಂಗ್ ಮಾಡಿಬಿಟ್ಟು ಅದನ್ನ ಫ್ರೈ ಹಂಗ್ ಮಾಡ್ಬಿಡು. ಇನ್ನೇನ್ ಮಾಡಕ್ ಎರಡೆರಡು ಸಲ. ಗೌಡ್ರೆ, ಈ ಫ್ರೈ ಹಂಗೆ ಮಾಡ್ಬೋದು ಕಂಗೌಡ್ರಿ. ಎಲ್ಲ ಅತ್ತಾಗಿ ಸುಮ್ನೆ ರೆಡಿ ಪರೋಟ ಗಿರೋಟ ಸಿಗ್ತಾವಲ್ಲ, ಪರೋಟನ ಚಪಾತಿನ ತಂದಿದ್ರೆ ಅತ್ತಾಗಿ ಸುಮ್ನೆ ಅತ್ತಾಗಿ ಫ್ರೈ ಆಗಿ ನೀವ್ ಹೇಳ್ದಂಗೆ ಫ್ರೈ ಮಾಡುವ ಇತ್ತು. ನೋಡೋಣಿರಿ, ಈ ನಮ್ ಸೀನಪ್ಪ ಬರೋದ್ನು ಬರ್ಲಿ, ಅದೇನ್ ತತ್ತಾರಂತ ನೋಡ್ಬಿಟ್ಟು ಆಮೇಲೆ ಏನಾರ ಒಂದ್ ಮಾಡಿರಾಗತ್ತೆ. ಸರಿ ಆಯ್ತು ತಾಳಮ್ಮಗ, ಹಂಗೆ ಮಾಡಿರಾಗತ್ತೆ. ನೋಡು ಎಷ್ಟೊತ್ತಾತೋ ಇವ್ರು ಹೋಗಿ. ಹೊಸಿ ಹೊತ್ತಾತೇನೋ ಇವ್ರು ಹೋಗಿ. ನೋಡಿರಿ ಇಷ್ಟೊತ್ತಾರು ಬರ್ಲಿಲ್ವಲ್ಲ. ಈ ಬೋರಾಜನ್ನ ಕಟ್ಕೊಂಡು ಆ ಹುಡುಗ ಎಣ್ಗಾಡ್ಕೊಂಡ್ ಬರೋದ್ರಲ್ಲಿ ಸಾಕಾಗಿ ಹೋಗ್ತಾನೆ ಹೋಗತ್ತಾಗಿ. ಏನ್ ಎಣ್ಣೆ ಗಿಣ್ಣೆ ಕುಡ್ಕೊಂಡ್ ಕೂತ್ಕೊಂಡ ಈ ಬೋರಾಜ ಹೆಂಗ ಸುಮ್ಮ ಬರೋದ್ ಬಿಟ್ಟತ್ತಾಗಿ. ಇಲ್ಲೆಲ್ಲ ತಂದ ಒಂಚೂರು ಕುಡ್ಕೊಳದ್ ಬಿಟ್ಟು ಆ ವಜ್ಜ ಹಿಂಗ್ ಮಾಡ್ತಿದೀವಿ ಅಂದ್ರೆ ಸಾಕಣು. ಅಲ್ಲಿಂದಾನೆ ಕುಡ್ಕೊಂಡ್ ಬಂದಿರುತ್ತೆ, ಅಲ್ಲಿಂದಾನೆ ಚಾರ್ಜ್ ಆಗಿ ಬರ್ಬೇಕ ಆ ವಜ್ಜ. ಎಷ್ಟು ಹೇಳಿದ್ರು ಮಾತೆ ಕೇಳಲ್ಲ. ಅವಮ್ಮ ನೋಡಿರೆ ಗೋಳ ಆಡ್ತಾಳ್ ಕಣವ್. ಕುಡ್ದು ಕುಡ್ದು ದಿನೇ ದಿನೇ ಹಿಂಗ್ ಇದಾಗ್ತಿದ್ರಲ್ಲ ಗೌಡ್ರೆ, ಏನ್ ಮಾಡೋದು? ಒಂಚೂರು ಬುದ್ಧಿ ಹೇಳಿ ಅಂತಿರ್ತಾರೆ. ಮೊನ್ನೆ ಸಿಕ್ದಾಗ ಆ ಸೀನಪ್ಪನೂ ನನಗೂ ಪಾಪ ಅಮ್ಮ ಗೋಳಾಡ್ತಿರೋದ್ ನೋಡಿ ವಶಿ ಎಲ್ಲ ಕಣ ಹೊಟ್ಟೆ ಹೊರಿತಿದ್ದು. ಈ ವಜ್ಜಗೆ ಎಷ್ಟು ಬುದ್ಧಿ ಹೇಳಿರುವೆ ಎಣ್ಣೆ ಕುಡಿಯೋದೇ ಬಿಡ್ತಿಲ್ವಲ್ಲ. ಏನ್ ಮಾಡ ನೀವು ವಜ್ಜನ್ನ? ಅಯ್ಯೋ ಗೌಡ್ರೆ, ಅವ್ರಿಗೂ ವಯಸ್ಸಾಗ್ತಾ ಬರ್ತಲ್ಲ, ಇನ್ ಏನ್ ಮಾಡ್ತೀರಾ ತಾಳಿ. ಹೇಳ್ದಂಗೆ ಇನ್ನು ಜಾಸ್ತಿ ಏನೋ ಮಾಡ್ತಾರೆ. ನೋಡ್ರಿ ಅಲ್ಲಿ ತೂರ ಆಡ್ಕೊಂಡ್ ಬತ್ತೈತೆ ಬೋರ ಜಾಲೆ. ನೋಡಿ ಆ ಕಡೆಗೆ ಈ ಕಡೆಗೆ ಒಂದ್ ಕಾಲ್ ಹಾಕೊಂಡು ಹೆಂಗ್ ಬತ್ತಿದಾರಂತ ನೋಡಿ ಗೌಡ್ರೆ. ಎಲ್ಲ ಒಂಚೂರು ತಿರ್ಗಿ. ಇಲ್ಲ 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 ನಾನು ಹೇಳಿಲ್ವ ನಮ್ಮಗ? ಅಲ್ಲಿ ಎಣ್ಣೆ ಕುಡ್ದು ಬಂದಿರ್ತಾನ ಬೋರಾಜ ಅಂತ ಹೇಳಿ. ಈ ವಜ್ಜನ್ನ ಎಲ್ಲೂ ಕಳಿಸ್ಲೇಬಾರ್ದು ಕಣೋ. ಸುಮ್ನತ್ತಾಗಿ ನನ್ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಸರಿ ಆಗ್ಬಿಡೋದು. ನಾನೇ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟೆ ಕಣೋ. ಬರ್ಲಿ ತಡಿ ಒಂಚೂರಿ ವಜ್ಜ ಮುಂದಕ್ಕೆ. ಶೀನಪ್ಪ ತಡಿಯೋ ವಶಿಯೋ, ನಾನು ಬತ್ತಾಯ್ದಿಂಗಂತ ತಡಿಯೋ. ಗೌಡ್ರು ನೋಡಿದ್ರೆ ಬೈತಾರೆ. ಎಣ್ಣೆ ಕುಡಿದ್ಬಿಟ್ಟು ಹುಡುಗನ ಬಂದಿ ಅಂತ ಹೇಳಿ ಬೈತಾರೆ. ತಡಿಯ ಶೀನಪ್ಪ, ನಾನು ಬರ್ತೀನಿ, ಬಿಟ್ಟು ಹೋಗ್ಬೇಡ. ಶೀನಪ್ಪ, ಬೋರಾಜ, ಇದ್ಯಾಕೆ ಇಷ್ಟೊತ್ತು? ಎಷ್ಟೊತ್ತಿಂದ ಕಾಯ್ಕೊಂಡ್ ಕುಂತೀವಿ. ಆ ಹುಡುಗ್ನು ನಾನುವೆ ಬೇಗ ತಗಿ ಮಾಡ್ಕೊಂಡ್ ತಿನ್ಕೊಂಡು ಮಳೆ ಸ್ವಾನೆಗೇನೆ ಹಿಡ್ಕೊಂಡ್ಬಿಟ್ಟದು ಹೋಗಲ್ಲ ಮನೆ ಕಡಿಕೆ ಅಂತ ಹೇಳಿ. ನೋಡಿರಿ ಇಷ್ಟೊತ್ತಿಗೆ ಬರ್ತಿದ್ರಲ್ಲ ನೀವು. ಏನ್ ಮಾಡ್ತಿದ್ರಿ ಇಷ್ಟೊತ್ತು ಶೀನಪ್ಪ? ಗೌಡ್ರೆ ಆರಾಮ? ಶಿವು ಚೆನ್ನಾಗಿದ್ದೀನಪ್ಪ. ಎಲ್ಲವೂ 2-3 ದಿನ ಆಯ್ತು ಅಂಗಡಿ ಕಡೆ ಕಂಡು. ಯಾಕೆ ಅಂಗಡಿ ಓಪನ್ ಮಾಡ್ತಿಲ್ವೇನು? ನೋಡಿದ್ರ ಗೌಡ್ರಿ, ಈ ಬೋರಾಜನ್ನು ನಾನೇ ನೋಡಿರಿ ವ್ಯಾಪಾರ ಇಲ್ಲ ಏನಿಲ್ಲ ಅಂತ ಅಂಗಡಿ ಬಾಕಲ್ ತಿಕ್ಕೊಂಡು ಎದ್ದು ಬಿದ್ದು ಅಲ್ಲೇ ಕುಂತಿರ್ತೀನಿ. ನೋಡಿರೆ ಅಂಗಡಿ ಕಡೆ ಕಾಣ್ತಿರ್ಲ್ವ ಅಂತ ಹೇಳ್ತಾರ ಈ ವಜ್ಜ. ಏನ್ ಮಾಡ್ಬೇಕು ಗೌಡ್ರಿ? ಎಲ್ಲ ಎಣ್ಣೆ ಕುಡ್ದಿತ್ತು ಅನ್ಸುತ್ತೆ ಗೌಡ್ರಿ. ಈ ವಜ್ಜ ನೋಡಿದಾಗ ಅಂಗಡಿ ಬಾಕ್ಲ ಹಾಕಿತ್ತು ಅನ್ಕೊಂಡ್ಬಿಟ್ಟೈತೆ. ನೋಡಿ ಈ ವಜ್ಜನ್ನ. ಅಜೋ ಬೋರಾಜ, ನಿಂಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಕುಂತ್ಕೊಂಡ್ಬಿಟ್ಟಿದೆಯಲ್ಲ ಜ. ಈ ವಯಸ್ಸಲ್ಲಿ ಎಷ್ಟಂತ ಹೇಳದ್ ನಿನಗೆ?
ಹೇಳಿ ಹೇಳಿ ನಾವು ಹೊತ್ತಾಗಿ ಸಾಕಾಗಿ ಹೋಗಿದೀವಪ್ಪ ನಿನಗೆ. ಎಣ್ಣೆ ಕುಡಿಬೇಡ ಎಲ್ಲಾರ ಒಂಚೂರು ನಾವು ಕುಡಿಸ್ದಾಗ ಮಾತ್ರ ಒಂದಿಷ್ಟು ಕುಡ್ಕೊಳಜ, ಆರಾಮಾಗಿ ಇರೋಜ ಅಂತ ಹೇಳಿ ಹೇಳಿ ಸಾಕಾಗಿ ಹೋಗಿದ್ದೀವಿ. ಹೇಳ್ದಂಗೆ ನೀನು ಅದೇನೋ ಹೇಳಲ್ವೇನಜ, ರಾಯರ್ ಕೂತ್ರೆ ಕತ್ತೆ ಆತು ಅನ್ನಂಗೆ ಆಗ್ತಿದ್ಯಾ ನೀನು. ವಯಸ್ಸಾಗ್ತಿತ್ತು ನಿಂಗೆ ಬುದ್ಧಿ ಬತ್ತಿಲ್ಲಪ್ಪ. ಆ ವಜ್ಜಿ ಗೋಳಾಟ ನೋಡಕ್ ಆಗ್ತಿಲ್ಲ ಅಂತವ್ರಲ್ಲಿ ನೀನು ಹಿಂಗೆ ಎಣ್ಣೆ ಕುಡ್ಕೊಂಡು ಓಡಾಡ್ತಿದ್ಯಲ್ಲ, ನೀನ್ ಮಾಡ್ತಿರೋದು ಒಳ್ಳೇದೇನಜ್ಜ ನೀನು. ಗೌಡ್ರಿ, ನನ್ನನ್ನು ಬೈಯಂಗಿಲ್ಲ ನೀವು, ಯಾಕಂದ್ರೆ ನಾನು ಕುಡಿಯೋದೇ ಅಪರೂಪ. ಕುಡಿದ್ರೂ ಬೆಳಗಿಂದ ಸಂಜೆ ಗಂಟೆ ಕುಡ್ಕೊಂಡ್ಬಿಡ್ತೀನಿ, ವಾರಕ್ಕೆ 15 ದಿನಕ್ಕೆ ಸುಮ್ಮನಾಗ್ತೀನಿ. ಹಂಗಾಗಿ ಕುಡಿಯೋದು ತಪ್ಪಲ್ಲ ನಾನು. ಇವತ್ತು ನೋಡಿ ನೀವು ಹಿಂಗೆ ಒಂಚೂರು ಪಾರ್ಟಿ ಕೊಡಿಸ್ತೀರಾ ಅಂತ ನಮ್ಮ ಶೀನಪ್ಪ ಕರದ್ನ. ಹಂಗೆ ಹೋಗ್ತಾ ಒಂಚೂರು ಚಾರ್ಜಾಗಿ ಹೋಗೋಣ, ಸರಿ ಆಗುತ್ತೆ. ಊಟ ಗೀಟ ಎಲ್ಲ ಮಾಡೋದ್ರಲ್ಲಿ ಮ್ಯಾನೇಜ್ ಆಗುತ್ತೆ ಅಂತೇಳಿ ಒಂದು 90 ಬಿಟ್ಕೊಂಬಂದೆ ಅಷ್ಟೇ. ಕೇಳಿ ಶೀನಪ್ಪನ, 90 ಮೇಲೆ ಕುಡ್ದಿಲ್ಲ ನಾನು. ನೋಡಿದ್ರ ಗೌಡ್ರಿ, ಈ ಬೋರಾಜ ನನಗೆ ಗೊತ್ತೇ ಇಲ್ದಂಗೆ ಹೋಗಿ ಎಣ್ಣೆ ಕುಡ್ಕೊಂಬಂದ್ಬಿಟ್ಟು ನಾನೆಲ್ಲ ಹುಚ್ಚ ಉಯ್ಯಕ್ಕೆ ಹೋಯ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಆ ಸಾಹೇಬ್ರು ತಾವು ಮಾತಾಡ್ಕೊಂಡು ಸಾಹೇಬ್ರು ಕೇಳಿರು ಗೌಡ್ರಿ ಹಂಗ್ವಿ. ಇದೇನು ಸೀನಪ್ಪ, ಬೋರಾಜ ಬಂದಿಲ್ಲ, ನೀನು ಒಬ್ಬನೇ ಬಂದ್ಬಿಟ್ಟಿದ್ಯಾ ಅಂತ. ಅವಾಗ ಹಿಂದಕ್ಕೆ ತಿರುಗಿ ನೋಡ್ತಿದ್ದೀನಿ ನಾನು. ನನಗೆ ಹೇಳ್ದಂಗೆ ಹೋಗಿ ವಜ್ಜ ಎಣ್ಣೆ ಕುಡ್ದು ಬಂದ್ಬಿಟ್ಟು 90 ಮಾತ್ರ ಕುಡ್ದಿರೋದು ಅಂತ ಹೇಳಿ ನನ್ನ ಮೇಲೆ ಹೇಳ್ತಿತ್ತಲ್ಲ. ಸೀನಪ್ಪಂಗೆ ಕೇಳಿ ಅಂತ ಹೇಳಿ ಇನ್ನೆಂಥ ಕಿಲಾಡಿ ಅಜ್ಜ ಇರಾನಿ ವಜ್ಜ. ನೋಡಿದ್ರ ಗೌಡ್ರಿ, ನಿಮ್ಮ ಮುಂದೆನೆ ಏನು ಸುಳ್ಳು ಹೇಳ್ಬಿಟ್ಟು ಏನು ಸತ್ಯ ಮಾತಾಡ್ತೀನಿ ಅನ್ನಂಗೆ ಹೆಂಗೆ ಮಾತಾಡ್ತಿತ್ತಂತ ಈ ವಜ್ಜ. ಅಯ್ಯೋ ಸೀನಪ್ಪ, ಬಾರೋ, ಆ ವಜ್ಜನ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬಾವ. ವಜ್ಜಗೆ ಹೇಳಿ ಹೇಳಿ ನಾವು ಸಾಕಾಗಿ ಹೋಗಿದ್ದೀವಿ. ಹೊತ್ತಾಗಿ ಒಂದು ಕೆಲಸ ಮಾಡ್ಬೇಕಳು, ಒಂದಿನ ಹೋಗಿ ಅವ್ರು ಮಂತವ ಆ ವಜ್ಜೆ ಕುಂಡಿಸ್ಕೊಂಡೆ ಹೇಳ್ಬೇಕು. ನೋಡಿರ ವಜ್ಜೆ ಆಮೇಲೆ ನಾವು ಕುಡ್ಸಿ ಪಡಿಸಿ ಹಾಳು ಮಾಡ್ತಿದ್ದೀವಿ ಈ ವಜ್ಜನ ಅಂದ್ಕೊಂಡ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಕಣೋ. ಹಂಗಾಗತ್ತಾಗಿ ಸುಮ್ಮನೆ ಆ ವಜ್ಜಿ ಇದ್ದಾಗಲೇ ಮಂತ ಹೋಗಿ ಒಂದಿನ ಕುಂಡಿಸ್ಕೊಂಡು ವಜ್ಜಿಗೆ ಆಗೋಸು ಉಗಿದ್ ಬರೋಣಂತೆ ಬಾ ಮಂತವ. ನಾವು ಹೇಳಿ ಹೇಳಿ ವಜ್ಜಿಗೆ ಸಾಕಾಗಿ ಹೋಗಿದ್ದೀವಿ. ಎಷ್ಟು ದಿನ ಅಂತ ಸುಮ್ಮನಿರೋದು ಈ ವಜ್ಜನ್ನ. ನೋಡು ಈ ವಜ್ಜ ನಿಂತ್ಕೊಳಕ್ ಆಗ್ತಿದ್ದೆ ನೋಡು, ಅಲ್ಲಿ ಹಂಗೆ ಕುಡ್ದು ಬಂದಿತ್ತಲ್ಲ. ನೀನೇ 90 ಗಿಂಟಿ ಕುಡ್ದಿಲ್ಲ ಬಿಡೋ ಬರಾಜ. ನೀನು ಒಂದು ಕ್ವಾಟ್ರ ಕುಡ್ಕೊಂಡ್ ಬಂದಿರೋದು ನಿನಗೆ ಈಗಲ್ಲಿ. ಈಗ ಮತ್ತಿನ್ನೆಲ್ಲಿ ಎಣ್ಣೆ ಗಿಣ್ಣೆ ಕೊಡಲ್ಲ ನಿಂಗೆ. ಏನಿದ್ರು ಒಂಚೂರು ಊಟ ಪಟ ಮಾಡ್ಕೊಂಡು ಮನೆ ಸೇರ್ಕೊಳ್ಳುವಂತೆ ಬಾ. ಗೌಡ್ರೆ, ಮತ್ತಿರ್ಗ ಎಣ್ಣೆ ಪಣ್ಣೆ ಕೊಡಲ್ಲ ಅಂತ ಹೇಳಿರೆ ಈಗಲೇ ಹೇಳ್ಬಿಡಿ, ನಾನು ಹಿಂಗೆ ಬೇಕಾದ್ರೆ ವಾಪಸ್ ಹೋಗಿ ಮನೇಲಿ ನಮ್ಮಳು ಏನಾರ ಒಂಚೂರು ಮಾಡಿರ್ತಾಳೆ, ಮುದ್ದೆನ ಸಾರೋ, ಸೊಪ್ಪಿನ ಸಾರೋ, ಉಪ್ಸಾರೋ ಏನಾರ ಒಂಚೂರು ಮಾಡಿರ್ತಾಳೆ, ಉಂಬಿಟ್ಟು ಮನಿಕೊಂಡ್ಬಿಡ್ತೀನಿ ನಾನು. ನಾನೇನು ತಲೆ ಕೆಡಿಸ್ಕೊಳಲ್ಲ, ಈಗಲೇ ಹೇಳಿ. ಎಣ್ಣೆ ಕೊಡಲ್ಲ ಅಂದಮೇಲೆ ನಾನಂತೂ ಇರಲ್ಲ. ಸರಿ ಗೌಡ್ರೆ, ನಾ ಇನ್ನ ಬರ್ತೀನಿ. ಶಿರಪ್ಪ ಬಾಯ್ ಕಣಪ್ಪ, ನಾ ಇನ್ನ ಬರ್ತೀನಿ. ಗೌಡ್ರೆ ಎಣ್ಣೆ ಕೊಡಲ್ಲ ಅಂದಮೇಲೆ ನಾನಿನ್ ಯಾಕೆ ಇರ್ಬೇಕಿಲ್ಲಿ? ಬರ್ತೀನಿ ಕಣೋ. ಲೇ ಹುಡುಗ ಶಿವು, ಬರ್ತೀನಿ ಕಣೋ ನಾನು. ಅಯ್ಯ ಬೋರಾಜ, ನೀನು ಹೋಗೋದು ನಾನು ಕಂಡೀನಿ. ಬಾ, ಏನೋ ಒಂಚೂರು ಒಂದಿಟ್ಟು ಕುಡ್ಕೊಂಡು ಉಣ್ಕೊಂಡು ಹೋಗುವಂತೆ ಬಾ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವ? ಹೋಗ್ತೀನಿ ಅಂತಾನೆ ಇಲ್ಲೇ ಕೂತ್ಕೊಂಡ್ಬಿಡ್ತೇವೆ ಬೈಕೊಂಡು. ಬಾ ಶಿರಪ್ಪ, ಅಷ್ಟೊಂದು ಕಿಂಡಲ್ ಮಾಡ್ತಿದೀಯಲ್ಲ ನಿನ್ನ. ಏನು ಕುಡಿಬಾರ್ದೇನಾದ್ರು ಕುಡ್ದಿನೇನೋ ನಾನು. ಏನೋ ಒಂದಿಟ್ಟು ಕುಡ್ಕೊಬಂದಪ್ಪ. ಅದಕ್ಕೆ ನೀವು ಗೌಡ್ರು ಆ ಹುಡುಗ ಶಿವು 3 ಜನ ಸೇರ್ಕೊಂಡು ಈ ಪಾರ್ಟಿ ಬಯಸ್ತಿರಲ್ಲ ನನ್ನ. ನಾನು ಇರ್ಬೇಕೇನೋ ಇನ್ನು ನಿಮ್ಮ ಜೊತೆ. ನನಗೆ ಯಾಕೆ ಬಿಟ್ಟಿದೀಯೋ ಭಗವಂತ, ಸುಮ್ಮನೆ ಕರ್ಕೊಳೋದು ಬಿಟ್ಟು. ನನಗೆ ನೋಡಿ ಇಂತಿಂಥ ಮಾತುಗಳು ಹೇಳ್ತಿದ್ದಾರೆ ಇವರು. ನನ್ನ ಇನ್ನೂ ಉಳಿಸಿದೆಯಲ್ಲ ಇಲ್ಲಿ. ನನ್ನನ್ನು ಕರ್ಕೋಬಾರ್ದೇನೋ ಭಗವಂತ, ನಿನ್ನ ತೆಗಿ. ಎಣ್ಣೆ ಬಿಟ್ಟು ಬಿಡಲ್ಲ ನಾನು. ಹಂಗಂತ ಹೇಳಿರೆ ನೀವು ಬೈತೀರ. ಏನ್ ಮಾಡೋದು ಹೇಳು ನಾನು? ಥೋ ಎಲ್ಲ ಶಿರಪ್ಪ, ಈ ವಜ್ಜಂತ ಮಾತಾಡ್ತಿದ್ಯಲ್ಲ, ಹೋಗೋಗಿ ನೀನು. ವಜ್ಜ ಏನೇ ಮಾತಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ವಜ್ಜ ಕೂಡದ ಜ್ಞಾನದಲ್ಲಿ. ಬಾ ಕೊಡ ಇಲ್ಲಿ. ಏನ್ ತಂದಿದ್ಯೋ? ಮಟನ್ ತಂದ ಇಲ್ಲ ನಾಟಿ ಕೋಳಿ ತಂದು ಕಟ್ ಮಾಡಿಸ್ಕೊಂಬಂದೆ? ಅಯ್ಯೋ ಗೌಡ್ರೆ, ನಾಟಿ ಹುಂಜಾನೆ ಇತ್ತಂತ ಗೌಡ್ರಿ. 1 2.5 3 kg ಬರೋ ಅಂತ ಒಳ್ಳೆ ಹುಂಜ ಇತ್ತು ಕಣ್ಸೀನಪ್ಪ. ನೀನು ಗೌಡ್ರು ಯಾರಾದ್ರೂ ಒಬ್ರು ಫೋನ್ ಮಾಡಿ ಹೇಳಿದ್ರೆ ಕಟ್ ಮಾಡಿಕ್ತಿರ್ಲಿಲ್ವಾ? ನಿಮ್ಮೂರೇ ಯಾರೋ ಬಂದು ಆ ಬಸ್ರಿ ಹುಡುಗಿ ಮನೆ ಕರ್ಕೊಂಡ್ ಬಂದಿದೀವಿ, ಬೇಕೇ ಬೇಕು ಅಂತ ಹೇಳಿ ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ರು ಕಣ ಸೀನಪ್ಪ ಅಂದ್ರು. ಏನ್ ಮಾಡೋಣ ಅತ್ತಾಗಿ, ಇನ್ನೇನ್ ಮಾಡಕ್ಕಾಗತ್ತೆ? ಒಂದು ಎದೆ ಚಕ್ಕು ಮತ್ತೆ ಈರಿ ಗುಂಡ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಮಟನೆ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ತಗೊಳ ಮಗ ಶಿವು. ಏನ್ ಮಾಡ್ತಿ ತಗ, ಮಾಡು ಬೇಗ. ಅಯ್ಯೋ ಬಾರ ಶಿವು, ಬಾ. ಪಾಪ ಬಸ್ರಿ ಹುಡುಗಿ ಅಂತಿದ್ಯಾ, ಹೆಂಗೋ ಪಾಪ ಬಸ್ರಿ ಬೈಕೆ ಇದ್ದೇ ಇರುತ್ತೆ, ತಿನ್ಬೇಕನ್ನೋದು. ಹೆಂಗ ತಿನ್ಕೊಳ್ಳಿ ಬಾ ಹುಡುಗಿಯ. ಇನ್ನೇನ್ ಮಾಡಕ್ಕಾಗತ್ತೆ? ಹೆಂಗ ಒಳ್ಳೆ ಮಟನ್ ತಂದಿರಂಗಿದ್ಯಾ? ಲೇ ಮಗ ಶಿವು, ಏನ್ ಮಾಡ್ತೀವ್? ಫ್ರೈ ಹೆಂಗ್ ಮಾಡ್ತೀಯ ಇಲ್ಲ ಸಾಂಬಾರಂಗ್ ಮಾಡ್ತೀಯೋ? ಏನ್ ಮಾಡ್ತೀವಿ? ಒಂಚೂರು ಒಡಗು ಮಾಡೋಗಿ ಏನಾರ ಒಂಚೂರು.
ಸಿನಪ್ಪಣ್ಣ ಕೊಡು ಬೇಗ ತೆಗಿ. ಸಿನಪ್ಪಣ್ಣ ಫ್ರೈ ಹೆಂಗ್ ಮಾಡೋಣ, ಏನ್ ಮಾಡೋಣ ಸಿನಪ್ಪಣ್ಣ? ಒಂಚೂರು ಗಿಣ್ಣೆ ಕುಡಿಬೇಕಾರೆ ಒಂಚೂರು ಫ್ರೈ ತರ ಇದ್ರೆ ಭಾರಿ ಚೆನ್ನಾಗಿರುತ್ತೆ. ಅದಕ್ಕೆ ಸುಮ್ನೆ ಗೌಡ್ರು ಫ್ರೈ ಮಾಡ್ಬಿಟ್ಟು ಒಂಚೂರು ಅನ್ನ ಮಾಡ್ಬಿಡೋ ಮಗ ಅಂತಿದ್ದಾರೆ. ಹಂಗೆ ಮಾಡೋಣ ಸಿನಪ್ಪಣ್ಣ. ನಿನಗ್ ತೀರಾ ಮುದ್ದೆ ಗಿದ್ದೆ ಬೇಕಂದ್ರೆ ಹೇಳು, ತೀರಾ ಒಂದ್ ಮುದ್ದೆ ತಿರಿ ಕೊಡ್ತೀನಿ. ಲೇ ಮಗ ಶಿವು, ನಾನು ಒಬ್ನಿಗೋಸ್ಕರ ಮುದ್ದೆ ಮಾಡಕ್ ಹೋಗ್ಬೇಡ. ಇನ್ನೇನ್ ಗೌಡ್ರು ತಿನ್ನಲ್ಲ ಅಂತಿದಾರಲ್ಲ, ಈ ವಜ್ಜಿನೇ ಬೋರಾಜಿನೇ ತಿನ್ನೋದೇ ಇಲ್ಲ. ಈ ವಜ್ಜನ್ ಬಿಟ್ಟಾಕು. ಒಂದ್ 2 ಪೀಸ್ ಗೀಸ್ ತಿಂತ್ಕೊಳಂತ ಈ ವಜ್ಜ ಬಿಟ್ರೆ ಇನ್ ಮುದ್ದೆ ಗಿದ್ದೆಲ್ಲ ಇನ್ನೆಲ್ಲ ತಿನ್ನಕ್ ಹೋಗತ್ತೆ. ಒಂದ್ ಕೆಲಸ ಮಾಡು, ಮಟನ್ ಫ್ರೈ ಹಂಗೆ ಮಾಡ್ಬಿಟ್ಟು ಒಂಚೂರು ಅನ್ನ ಮಾಡ್ಬಿಡು ಹೋಗು. ಅದ್ನೇ ಒಂಚೂರು ತಿನ್ಕೊಂಡ್ರ ಆತಕ ಹೋಗೋ. ಸರಿ ಸರಿ ಆಯ್ತು ಕಂಕೌಡ್ರೆ, ನಾನ್ ಮಾಡ್ತಿರ್ತೀನಿ. ಒಳಗಡೆ ಹೋಗಿ ಅದೇನ್ ಮಾತಾಡ್ತೀರಿ ನೀವು ಸೀನಪ್ಪಣ್ಣ. ಈ ಬೋರಾಜನ ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ. ಮತ್ತಿನ್ನೆಲ್ಲಾರ ಒಂದ್ ರೌಂಡ್ ಹೋಗಿ ಬಂದ್ಬಿಟ್ಟದು. ಅಜೋ ಬೋರಾಜ, ಆದ್ರೂ ಬಾರಿ ಹೆಚ್ಕೊಂಡ್ಬಿಟ್ಟಕಂಬಿಡಾಜ ನೀನು. ನಿನಗೂ ನಾವು ಹೇಳಿ ಹೇಳಿ ಬುದ್ಧಿಯ ಸಾಕಾಗಿ ಹೋದ್ವಪ್ಪ. ವಜ್ಜಿ ಮಕ ನೋಡ್ಕೊಂಡಾದ್ರು ಒಂದ್ 4 ದಿನ ಬದುಕ್ಬೇಕನ್ನ ಆಸೆ ಆದ್ರೂ ಇಟ್ಕೊಳ್ಳೋಜವು. ಪಾಪ ವಜ್ಜಿ ಎಲ್ಲ ಮಕ್ಳಿಗೆ ಮರಿಗೆಲ್ಲ ಮಾಡಿಕ್ಕಿಬಿಟ್ಟು ಎಲ್ಲ ಬಿಟ್ಟೋದ್ಮೇಲೆ ವಜ್ಜಿ ನೀನು ಕಟ್ಕೊಂಡ್ ಸಾಯ್ತೈತಿ. ಅದನ್ನ ಒಂಚೂರು ತಲೆಗೆ ಹಾಕೊಂಡು ಒಂಚೂರು ಅಚ್ಚುಕಟ್ಟಾಗಿ ಇರೋದ್ ಕಲಿ. ನಾವು ಎಷ್ಟಂತ ಬೈಯೋಣ ನಿನ್ನ, ನಿನ್ಗೂ ಬೈದು ಬೈದು ಸಾಕಾಗಿ ಹೋದ್ವಪ್ಪ ತಾಗಿ. ಗೌಡ್ರೆ, ಈಗ ಹೇಳಿರಲ್ಲ, ನನಗ ಅದೇ ಟೆನ್ಷನ್ನು. ಒಬ್ಬನೇ ಮಗ ಅಂತ ಹೇಳಿ ಮಾಡಿ ಮಾಡಿ ನಾನು ಸಾಕಾಗೋದೆ ಗೌಡ್ರೆ. ನನ್ನ ಮಗ ಲಾಸ್ಟಿಗೆ ಹೆಂಡತಿ ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಬೆಂಗಳೂರು ಬಿದ್ನಲ್ಲ, ಆ ನೋವು ಹೆಂಗ್ ತಡ್ಕೊಂಡಿರ್ಬೇಕು ಗೌಡ್ರೆ ನಾವು. ಗಂಡ ಹೆಂಡತಿ ಪಾಪ ನಮ್ಮಪ್ಪ ನಮ್ಮಮ್ಮಗೆ ವಯಸ್ಸಾಯ್ತಿ. ಒಂಚೂರು ನೋಡ್ಕೊಂಡು ಏನೋ ಒಂಚೂರು ನಮ್ಮ ಅಪ್ಪ ಮಾಡಿದ್ದನ್ನ ಉಳಿಸ್ಕೊಂಡು ತೋಟ ಗೀಟ ಎಲ್ಲ ಮಾಡಿದ್ ನಮ್ಮಪ್ಪ. ಬೋರ್ಗಿರೆಲ್ಲ ಹಾಕ್ಸಿ ತೋಟ ಎಬ್ಬರ್ಸಿ ಅಡಿಕೆ ತೋಟ ಎಲ್ಲ ನೆಟ್ಟೈತಿ. ಇದನ್ನೆಲ್ಲ ಉಳಿಸ್ಕೊಂಡು ಇಲ್ಲೇ ಇರೋಣ ನಮ್ಮಪ್ಪ ನಮ್ಮಮ್ಮನ್ನ ಅಂತ ನೋಡ್ಕೊಂಡಂಗೆ ಯೋಚನೆ ಮಾಡ್ದಂಗೆ ಹೆಂಡತಿ ಮಕ್ಳು ಕಟ್ಕೊಂಡು ಹೋಗಿ ಬೆಂಗಳೂರಲ್ಲಿ ಬಿದ್ದಾನೆಲ್ಲ ಗೌಡ್ರಿ. ಹೊಟ್ಟೆ ಉರಿಯಲ್ವಾ ಗೌಡ್ರಿ ನನಗೆ. ನಾನು ಎಷ್ಟಂತ ಸಹಿಸ್ಕೊಂಡನ ಗೌಡ್ರಿ. ಹಂಗಾಗಿ ಒಂದ್ ಸೀಟು ಕುಡ್ಕೊಂಡ್ಬಿಡ್ತೀನಿ ಕಂಗೌಡ್ರಿ ಅಷ್ಟೇ. ಇನ್ನೇನ್ ಮಾಡ್ತೀರಾ? ಇನ್ನೇನ ವಜ್ಜಿಗೋಸ್ಕರನೇ ಬದುಕಿರೋದ್ ನಾನು. ಇಲ್ಲ ಅಂದ್ರೆ ಎಲ್ಲಿ ತಲೆ ಎತ್ಕೊಂಡ್ ಬದುಕ್ದಂಗ್ ಮಾಡೋಗ್ಬಿಟ್ಟ ನನ್ನ ಮಗ. ಸರಿ ಸರಿ ಆಯ್ತು, ಇನ್ ಮುಂದೆ ಜಾಸ್ತಿ ಗೀಸ್ತಿ ಕುಡಿಯಕ್ ಹೋಗ್ಬೇಡ. ಏನೋ ಒಂಚೂರು ಹಿಂಗೇನಾರ ಒಂಚೂರು ಮಾಡ್ಕೊಂಡಂಗೆ ಕುಡಿಬೇಕನ್ಸಿರೆ ಇಲ್ಲಿ ಬಂದು ಕುಡ್ಕೊಂಡ್ ಪಡ್ಕೊಂಡು ಹೋದ್ರಾಗುತ್ತೆ. ಮತ್ತಿನ್ನೆಲ್ಲ ಕುಡಿಯಕ್ ಹೋಗ್ಬೇಡ, ಹುಷಾರಾಗಿರೋದ್ ಕಲಿ. ಗೌಡ್ರೆ ನಡ್ರಿ ಎತ್ತಾಗಿ ಒಂದ್ ರೌಂಡ್ ಹೋಗಿ ತೋಟ ಪಾಟ ನೋಡ್ಕೊಂಡ್ ಬರೋಣ. ನೀರ್ ಬೇರೆ ಕಡಿಮೆ ಆಗಿತ್ತು ಅಂತಿದ್ರಲ್ಲ, ಒಂದ್ ರೌಂಡ್ ಹೋಗಿ ಅಡ್ಡಾಡ್ಕೊಂಡ್ ಬರೋಣ ಅಂತ ನಡ್ರಿ. ಅಷ್ಟೊತ್ತಿಗೆ ಆ ಹುಡುಗ ಅಡ್ಗೆ ಮಾಡಿರ್ತಾನೆ. ಸರಿ ಸರಿ ಬಾರೋ ಸೀನಪ್ಪ, ಆ ವಜ್ಜನ ಇಲ್ಲೆಲ್ಲಾರ ಕುಂಡಿಸ್ಬಿಟ್ ಬಾ, ಹೋಗ್ ಬರೋಣಂತೆ. ಗೌಡ್ರಿ, ನಾ ಸ್ಟಡಿ ಆಗಿದ್ದೀನಿ, ನಾನ್ ಬಂದೇ ಬರ್ತೀನಿ ನಿಮ್ ಜೊತೆ ನಡ್ಕೊಂಡು. ಲೇ ಸೀನಪ್ಪ, ನಡಿಯೋ ಹೋಗ ನಡಿಯೋ, ತೋಟ ಸುತ್ಕೊಂಡ್ ಬರೋಣ ನಡಿ.